ಇನ್ನು ಪಹಲ್ಗಾಮ್ ದಾಳಿಯ ಕರಾಳತೆಯನ್ನು ಈಗ ಪಲ್ಲವಿಯವರು ಮತ್ತೆ ಬಿಚ್ಚಿಟ್ಟಿದ್ದಾರೆ. ಅವತ್ತು ಘಟನೆ ಹೇಗಾಯಿತು ಅನ್ನುವಂಥದ್ದನ್ನು ಪಲ್ಲವಿಯವರು ಹೇಳಿದ್ದಾರೆ. ಅತ್ಯಂತ ನೋವಿನಲ್ಲಿರುವಂತಹ ಪಲ್ಲವಿಯವರು ತನ್ನ ಪತಿಯನ್ನು ಕಳ್ಕೊಂಡಿದ್ದಾರೆ. ತನ್ನ ಕಣ್ಣ ಎದುರೇನೆ ಪತಿಯನ್ನು ಗುಂಡಿಕ್ಕಿ ಕೊಂದಿದ್ದಾರೆ ಅಂತ ಹೇಳಿದ್ರೆ ಪಾಪ ಅದರಿಂದ ಹೊರಗೆ ಬರೋದಕ್ಕೆ ಅವರಿಗೆ ಎಷ್ಟೋ ದಿನಗಳು ಬೇಕಾಗುತ್ತೆ. ಏನು ನಡೀತಾ ಇದೆ ಇಲ್ಲಿ ಅಂತಾನೆ ಅವ್ರಿಗೆ ಗೊತ್ತಾಗ್ಲಿಲ್ವಂತೆ. ಪತಿಯನ್ನು ನನ್ನ ಕಣ್ಣು ಮುಂದೆನೆ ಕೊಂದು ಹಾಕಿದ್ರು. ನನ್ನ ಮಗ ಅವರಿಗೆ ಬೈದ ಉಗ್ರರಿಗೆ, ಹೇ ಕುತ್ತೆ ನಮ್ಮನ್ನು ಸಾಯಿಸು ಅಂತ ಹೇಳ್ದ, ಹೋಗಿ ಮೋದಿಗೆ ಹೇಳು ಅಂತ ಹೇಳಿದ್ರು ಅಂತ ಹೇಳಿ ಪಲ್ಲವಿಯವರು ಮಾತಾಡಿದ್ದಾರೆ. ನಾವು ಪ್ರತಿನಿಧಿ ಬಸವರಾಜ್ ಮಾತಾಡ್ಸಿದ್ದಾರೆ ಪಲ್ಲವಿಯವರನ್ನ. ಬನ್ನಿ ನೋಡೋಣ. ಅಲ್ಲಿ ಏನಾಗುತ್ತೆ ಪಹಲ್ಗಾಮ್ ಹೋದ್ಮೇಲೆ ಆ ಸೌಂದರ್ಯ ಎಲ್ಲ ನೋಡ್ತಾ ಇರ್ತೀರಾ, ಸಿಚುವೇಶನ್ ಹೇಗಿತ್ತು ಅಂತ? ಏಕಾಏಕಿ ಭಯೋತ್ಪಾದನೆ ದಾಳಿ ಆಗತ್ತೆ ಹೇಗಂತ? ಈ ಥರ ಗುಂಡಿಂದು ಸೌಂಡು ಕೇಳಿಸ್ತು. ಗುಂಡಿನಂದರೆ ಅದು ನಮಗೆಲ್ಲ ಗುಂಡಿನ ಸೌಂಡ್ ಅಂತ ಗೊತ್ತಿರುತ್ತೆ. ನಾವು ಪಟಾಕಿ ಇದು ಮಾಡ್ತಿರ್ಬೇಕು ಅಂತ ಫಸ್ಟ್ ಅಂದ್ಕೊಂಡ್ವಿ. ಆ ಸೌಂಡ್ ಇಗ್ನೋರ್ ಮಾಡಿದ್ವಿ ನಾವು. ಅಥವಾ ಆರ್ಮಿ ಅವ್ರದ್ದು ಏನೋ ಫೈಟಿಂಗ್ ಅಂದರೆ ಅವ್ರದ್ದು ಟ್ರಯಲ್ ಇದೇನೋ ನಡೆಸ್ತಿರ್ಬೇಕು ಅಂತ ಹೇಳಿ. ಸರ್ ನನ್ನ ರೆಸಿಗ್ನೇಷನ್ ಯಾಕೆ ಸರ್? ನಾನೇ ಜಾಬ್ಸ್ ನ ಕ್ರಿಯೇಟ್ ಮಾಡಿ ಬಾಸ್ ಆಗ್ಬೇಕು ಅಂತಿದ್ದೀನಿ. ಹೇಗೆ? ಬಾಸ್ ವಾಲಾ ಬಿ ದ ಬಾಸ್. ನಾವು ತಿಳಿದು ಇಗ್ನೋರ್ ಮಾಡಿದ್ವಿ. ಅದಾಗಿ ಮತ್ತೆ 2 ನಿಮಿಷಕ್ಕೆ ಮತ್ತೆ ಅದೇ ಥರನೇ ಗುಂಡಿಂದು ಸೌಂಡ್ ಕೇಳಿಸ್ತು. ಆಗಲೂ ಕೂಡ ಇದು ಆರ್ಮಿ ಏನೋ ಟೆಸ್ಟಿಂಗ್ ನಡೆಸ್ತಾ ಇದ್ದಾರೆ ಅಂತೇಳಿ ಆಗ್ಲೂ ಇಗ್ನೋರೇ ಮಾಡಿದ್ವಿ. ಮತ್ತು ಆ ಟೈಮಿಗೆ ನಾವು ನಮ್ಮನೆಯವ್ರು ನಾನು ಮತ್ತು ನಮ್ಮನೆಯವರು ಆ ಫುಡ್ಡು ಇದನ್ನು ಆರ್ಡ್ರ್ ಮಾಡೋಕ್ಕೆ ಏನು ತೊಗೊಳೋದು ಅಂತ ಇದು ಮಾಡೋಕ್ಕೆ ಹೋದ್ವಿ. ಅಷ್ಟೊತ್ತಿಗೆ ನಮ್ಮನೆಯವ್ರು ನಾನು ಫುಡ್ ಆರ್ಡ್ರ್ ಮಾಡ್ತೀನಿ, ನೀವು ಅವ್ನು ಕರ್ಕೊಂಬ ಇದು ಮಾಡೋಣ ಅಂತ ಹೇಳಿದರು. ಅಷ್ಟೊತ್ತಿಗೆ ಹಿಂಗೆ 1-2 ಹೆಜ್ಜೆ ಒಂದು ಫರ್ಲಾಂಗ್ ಹೋಗೋಷ್ಟೊತ್ತಿಗೆ ಎಲ್ಲ ಕಿರ್ಚಿ ಓಡೋಕ್ಕೆ ಶುರು ಮಾಡಿದರು. ಮತ್ತು ಅಲ್ಲೊಂದು ಕಾಡು ಇದಿದೆ, ಅಲ್ಲಿಂದ ಫೈರಿಂಗ್ ಆಗೋಕ್ಕೆ ಶುರು ಆಯಿತು. ಏನಾಗ್ತಿದೆ ಅಂತಲೇ ನಮಗೆ ಗೊತ್ತಾಗ್ತಿಲ್ಲ. ನಾನು ನನ್ನ ಮಗನ ಕೈ ಹಿಡ್ಕೊಂಡು ಇಬ್ಬರು ಹಿಂಗೆ ಬಗ್ಗೊಂಡು ಹಿಂಗೆ ನಮ್ಮನೆಯವರ ಕಡೆ ಬರ್ತೀವಿ. ಅಷ್ಟೊತ್ತಿಗೆ ಆಲ್ರೆಡಿ ಅವರಿಗೆ ಇಲ್ಲಿ ಕುತ್ತಿಗೆ ಹತ್ರ ಇದಾಗಿ ಅವ್ರು ಬಿದ್ದುಬಿಟ್ಟಿದ್ರು, ರಕ್ತದ ಮಡಲ್ ಬಿದ್ದುಬಿಟ್ಟಿದ್ರು ಅವರಿಗೆ. ಪತಿ ಕುಸಿದು ಬಿಡ್ತಾರೆ. ಅವಾಗ ನಂತರ ಏನಾಗುತ್ತೆ? ಅಂದರೆ ನಾವು ನೋಡೋತ್ತಿಗೆ ಅವ್ರು ಬಿದ್ದಾಗಿತ್ತು. ನಾನು ಹೋಗಿ ಅಂದರೆ ಹಿಂಗೆ ಎತ್ಕೊಂಡೆ, ನನಗೆ ಗೊತ್ತಾಯ್ತು. ಯಾಕಂದರೆ ಫುಲ್ಲು ಇಲ್ಲಿ ಇದಾಗಿ ನಾನು ಎಲ್ಲಿ ಇದಾಗಿದೆ ಅಂತ ನೋಡಿದೆ, ಫುಲ್ ರಕ್ತನೇ ಮಕ್ತದ ಮಾಡೋಲ್ಲೇ ಬಿದ್ದಿದ್ರು. ಸೊ ನನಗೆ ಗೊತ್ತಾಯಿತು ಅಂದರೆ ಜೀವ ಇಲ್ಲ ಅಂತ ನನಗೆ ಗೊತ್ತಾಯಿತು. ಅದೊಂಥರ ಅದು ನನಗೆ ಅದು ಏನು ನಡೀತಿದೆ ಅಂತಲೇ ಅರ್ಥ ಆಗ್ತಿಲ್ಲ. ಏನಿದು ಕನಸು, ಅದು ಫಿಲಮಲ್ಲಿ ಯಾವುದೋ ಒಂಥರ ಅದನ್ನು ನೋಡಿ ಏನಾದ್ರು ಕೆಟ್ಟ ಕನಸು ಥರನೋ ಅದು ಏನು ಅಂತ ತಿಳಿತಿಲ್ಲ. ಏನು ಮಾಡೋದೆ ನಾನು ಅವ್ರನ್ನ ಹಿಡ್ಕೊಂಡು ಎದ್ದೇಳಿ ನಮಗೆ ಹಿಂಗೆ ಆಗಬೇಕಿತ್ತ, ಯಾಕೆ ಇಲ್ಲಿ ಬಂದ್ವಿ ಅಂತ ಅದು ನನಗೆ ಇದು ಇನ್ನೂ ನನಗೆ ಅದೊಂಥರ ಎಷ್ಟು ಶಾಕಿಂಗ್ ಅಂತಂದರೆ ಅದು ಈಗಲೂ ನನಗೆ ಜೀರ್ಣಿಸ್ಕೊಳಕ್ಕಾಗ್ತಿಲ್ಲ. ನಾನು ನನ್ನ ಮಗ ಇಬ್ಬರು ಒಂಥರ ಹುಚ್ಚರು ಥರ ಒಂಥರ ಅಲ್ಲೇ ಹಿಂಗೆ ಹೋಗೋದು ಬರೋದು ಕಿರ್ಚ್ತಾ ಇದ್ವಿ. ಆಮೇಲೆ ನಮ್ಮನ್ನು ಸಾಯಿಸ್ಲಿ ಅಂತ ಇದು ಮಾಡ್ತಾಯಿದ್ವಿ. ಅಷ್ಟೊತ್ತಿಗೆ ಅವನು ಹೊಡೆದವನು ಅಲ್ಲಿ ಹಿಂಗೆ ಹೋಗ್ತಾ ಇದ್ದ. ಅವನಿಗೆ ಕರೆದ್ವಿ ನಾವು, ಮೇರೆ ಪತಿ ಕೋ ಮಾರನೋ, ಹಮೆ ಬಿ ಮಾರ್ದೋ ಅಂತ ನಾನು ಹೇಳಿದೆ. ಅಷ್ಟೊತ್ತಿಗೆ ನನ್ನ ಮಗನೂ ಕೂಡ ಕುತ್ತೆ ಮೇರೆ ಪಾಪಕ್ಕೋ ಮಾರ ಏನೋ ಹಮೆ ಬಿ ಮಾರ್ದೋ ಅಂತ ಹೇಳ್ದ. ಅಷ್ಟೊತ್ತಿಗೆ ಅವನು ಹಿಂಗೆ ಹೋಗ್ತಿದ್ದವನು ನಿಂತು ನೈ ಮೋದಿ ಕೋ ಬೋಲೋ ಅಂತ ಹೇಳಿ ಅವನ ಪಾಡಿಗೆ ಅವ್ನು ಹೋಗಿ ಮತ್ತು ನನ್ನ ಕಣ್ಣೆದ್ರಿಗೇನೆ ಇನ್ನು ಇಬ್ಬರಿಗೆ ಡೈರೆಕ್ಟ್ ಶೂಟ್ ಮಾಡಿದ್ನ ನಾನು ನೋಡಿದೆ. ನಿಮ್ಮ ಕಣ್ಣೆದ್ರಿಗೆ ಇಬ್ಬರಿಗೆ ಶೂಟ್ ಮಾಡಿ? ಯಾರಿಗೆ ಮಾಡಿದ್ರು ಶೂಟ್ ಮಾಡಿದ್ದು? ಅದು ಒಬ್ಬರು ಗಂಡ ಹೆಂಡತಿ. ಅದು ಗಂಡ ಬಿದ್ದಿದ್ರು, ಅವ್ರಿಗೆ ಮೋಸ್ಟ್ಲಿ ಸ್ವಲ್ಪ ಪೆಟ್ಟಾಗಿತ್ತು. ಅಂದರೆ ರ್ಯಾಂಡಮಾಗಿ ಶೂಟ್ ಮಾಡ್ಕೊಂಡು ಹೋಗ್ತಿದ್ರಲ್ಲ ಇದ್ರದ್ದು. ಅವರಿಗೆ ಉಸಿರಿದೆ ಅಂತ ಅವರಿಗೆ ಅಂದರೆ ಬದುಕಿದ್ದಾರೆ ಅಂತ ಗೊತ್ತಾಯಿತು. ಕಾಲಲ್ಲಿ ಹಿಂಗೆ ಮಾಡಿ ಅವ್ರನ್ನ ಅಂದರೆ ಹಿಂಗೆ ಉಲ್ಟಾ ಮಲಗ್ದವ್ರನ್ನ ಮತ್ತು ಹಿಂಗೆ ಅಂಗಾತ ಮಾಡಿ ಹಣೆಗೆ 2 ಗುಂಡು ಹೊಡೆದ್ರು. ಆಮೇಲೆ ಅವನು ಹಾಗೆ ಮತ್ತು ಅಷ್ಟೊತ್ತಿಗೆ ಅವ್ರ ವೈಫು ಒಂಥರ ಕಿರ್ಚೋಕ್ಕೆ ಶುರು ಮಾಡಿದರು. ಮತ್ತೆ ಒಂದು 4 ಹೆಜ್ಜೆ ಅವ್ನು ಮುಂದೆ ಹೋಗಿ ಇವರೆಲ್ಲ ಅಡ್ಕೊಂಡಿದ್ರು, ಅಂದರೆ ಕೆಲವರೆಲ್ಲ ಅವರೆಲ್ಲ ಅದನ್ನು ಹಿಂಗೆ ಸರಿಸಿ ಅಲ್ಲೇ ಅವ್ರು ಹಿಂಗೆ ಕೂತಿರ್ತಾರಲ್ಲ ಇನ್ನೊಬ್ರಿಗೂ ಶೂಟ್ ಮಾಡಿ ನೋಡಿದೆ. ಆಮೇಲೆ ಆ ಕಡೆ ಎಲ್ಲೋ ಹೋದ ಅವನು, ಹಂಗೆ ಅದು ಮಾಡ್ತಾ ಹೋದ. ನಾನು ಇಷ್ಟು ಇದನ್ನು ನೋಡಿದ್ದು. ಆಲ್ರೆಡಿ ಆ ಕಡೆ ಎಲ್ಲ ಒಂದು 10-15 ಜನ ಡೆತ್ ಆಗಿ ಹೋಗಿತ್ತು. ಎಷ್ಟು ಜನ ಬಂದಿದ್ರಮ್ಮ ನೀವು ನೋಡಿದಾಗ? ಆ ಟೈಮಲ್ಲಿ ಎಷ್ಟು ಜನ ಇದ್ರು? ನಾನು ನೋಡಿದ್ದು ಇಬ್ಬರನ್ನೇ. ಅದು ಒಬ್ಬನ ಹತ್ರ ಅಂತೂ ಡೈರೆಕ್ಟಾಗೆ ಮಾತಾಡಿದ್ದೀನಿ. ಇನ್ನೊಬ್ಬ ಆ ಕಡೆ ಹಿಂದ್ಗಡೆಯಿಂದ ನೋಡಿದ್ದು. ಇನ್ನು 4 ಜನ ಅಂತೆ, ಅದು ನಂಗೆ ಗೊತ್ತಿಲ್ಲ. ನಾವು ನೋಡಿದ್ದು ಇಬ್ಬರನ್ನ. ನನ್ನ ಥರನೇ ಇನ್ನು ಅದೇ ಅವರು ನ್ಯೂಲಿ ಮ್ಯಾರಿಡ್ ಕಪಲ್ ಲೆಫ್ಟಿನೆಂಟ್ ಇವರು, ಅವ್ರದ್ದು ಸ್ವಲ್ಪ ಉಸಿರಿತ್ತು. ಆ ಪಾಪ ಹೆಣ್ಮಗಳು ನನಗೆ ಎಷ್ಟು ಬೇಜಾರಾಯಿತು ಅಂತಂದರೆ, ಜಸ್ಟ್ ಇನ್ನು ಅಂದರೆ ಇನ್ನು ಆ ಬಳೆ ಎಲ್ಲ ಹಾಕಿರ್ತಾರಲ್ಲ ಅವ್ರ ಸಂಪ್ರದಾಯ, ಅದು ಕೂಡ ಇದು ಮಾಡಿರಲಿಲ್ಲ ಅವರು.
ಅವರು ಬಚಾವ್ ಮಾಡಿ ನನ್ನ ಗಂಡಂಗೆ ಉಸಿರಾಡ್ತಿದ್ದಾರೆ, ಬಚಾವ್ ಮಾಡಿ ಅಂತ ಹೇಳ್ತಾರೆ. ನಾನು ನನ್ನ ಮಗ ಏನು ಡಿಸೈಡ್ ಮಾಡಿದ್ವಿ, ಅಪ್ಪ ಅಂತೂ ಹೇಗೂ ಇಲ್ಲ, ನಾವು ಏನೂ ಮಾಡಲಿಕ್ಕೂ ಆಗಲ್ಲ, ಅಟ್ಲೀಸ್ಟ್ ಯಾರಿಗಾರು ಸಹಾಯಾರೋ ಏನಾರು ನಮ್ಮ ಕೈನ ಮಾಡೋಕ್ಕಾಗತ್ತೆ ಅಂತ ಟ್ರೈ ಮಾಡಿದ್ವಿ. ಅವರು ಬನ್ನಿ ಅಲ್ಲಿ ಕುದುರೆ ಹತ್ರ ತೊಗೊಂಡು ಹೋಗೋಣ ಇದು ಅಂತ. ಬಟ್ ನಾನು ನನ್ನ ಮಗ ಮತ್ತು ಆ ಹೆಣ್ಮಗಳು 3 ಜನನೂ ಅವ್ರನ್ನ ಎತ್ತಕ್ಕೆ ಟ್ರೈ ಮಾಡಿದ್ವಿ. ಅದು ನಮಗೆ ಆಗಲೇ ಇಲ್ಲ, ನಮ್ಮ ಕೈಲ ಶಕ್ತಿನೂ ಇಲ್ಲ, ಆಗಲಿಲ್ಲ. ಒಂದು ಸ್ವಲ್ಪ ದೂರ ಮಾತ್ರ ಇದು ಮಾಡೋಕ್ಕಾಯ್ತು, ಆಮೇಲೆ ಆಗಲಿಲ್ಲ. ಮತ್ತು ನಮಗದು ಇಂಪಾಸಿಬಲ್. ಅದು ಕುದುರೆ ಹತ್ರ ತೊಗೊಂಡೋಗಿದ್ರು ಅಲ್ಲಿ ಕೆಳಗಡೆ ಎಲ್ಲ ನಮಗೆ ಕುದುರೆ ಓಡ್ಸೋಕ್ಕೆ ಬರಲ್ಲ, ಅದಷ್ಟು ಸುಲಭ ಅಲ್ಲ ಅಲ್ಲಿಂದ ಕೆಳಗೆ ಬರುವಂಥದ್ದು. ಅಲ್ಲಿ ನಿಮ್ಮ ಅಂದರೆ ಪರ್ಟಿಕ್ಯುಲರ್ ಆಗಿ ಹಿಂದೂಗಳನ್ನೇ ಟಾರ್ಗೆಟ್ ಮಾಡಲಾಗ್ತಾ ಇತ್ತಾ ಹೇಗೆ? ಆ್ಯಕ್ಚುಲಿ ಹೌದು, ಅಂದರೆ ನಮಗೆ ಏನು ಮಾತಾಡಿಸ್ಲಿಲ್ಲ, ಬಟ್ ಬೇರೆಯವರಿಗೆಲ್ಲ ನಾನು ಆಮೇಲೆ ನಮ್ಮ ಥರನೇ ಆದವ್ರು ನಾವು ಜೊತೇಲಿ ಇದ್ವಲ್ಲ, ಅವರೆಲ್ಲ ಹೇಳಿದ್ದು ಹೌದು, ಹಿಂದೂಗಳನ್ನೇ ಟಾರ್ಗೆಟ್ ಮಾಡಿದ್ದು ಹೌದು. ಅಲ್ಲಿ ಏನಾದರೂ ಚರ್ಚೆ ಆಯಿತಾ ಈ ರೀತಿ? ಅಂದರೆ ಇನ್ನೊಂದು ಏನಂದರೆ ನನ್ನನ್ನು ಕೆಳಗೆ ಕರ್ಕೊಂಡು ಬರ್ತಿದ್ರಲ್ಲ ಅವರು ಒಬ್ಬ ಚಿಕ್ಕ ಹುಡುಗ ಅಂದರೆ ಒಂದು 22-23 ವರ್ಷದ ಹುಡುಗ ಇರ್ಬೋದು. ಕೈ ಹಿಡ್ಕೊಂಡು ಏನು ಹೆದರು ಬೇಡಮ್ಮ, ನೀನು ನನ್ನ ಅಕ್ಕಂತರ, ನಿನಗೆ ಕೆಳಗೆ ನಾನು ಕರ್ಕೊಂಡು ಹೋಗ್ತೀನಿ, ಇವಾಗ ಹಂಗೆ ಆಗ್ಬಿಟ್ಟಿದೆ, ಆದರೆ ನೀನು ಧೈರ್ಯ ತೊಗೊಂಡು ಬಾ ಅಂತ ಹೇಳಿ ಹಿಂದಿಯಲ್ಲಿ ಇದು ಮಾಡ್ಕೊಂಡು ಕರ್ಕೊಂಡು ಬರ್ತಿದ್ರು ಅವರು, ಆ ಹುಡುಗ. ಅವನು ಕೂಡ ಹೇಳಿದ್ದು ಅಂದರೆ ಅವ್ನು ನನಗೂ ಹಿಂಗೆ ಹೊಡಿಯೋಕ್ಕೆ ಬಂದರು ಗನ್ ಹಿಡ್ಕೊಂಡು, ಗಾಬರಿಯಲ್ಲಿ ನಾನು ಬಿಸ್ಮಿಲ್ಲ ಅಂತ ಹೇಳಿದೆ, ನನ್ನ ಬಿಟ್ಬಿಟ್ರು ಅದಕ್ಕೆ ಅಂತ ಹೇಳಿದ್ದ ಅವನು. ಸ್ಥಳೀಯರು? ಸ್ಥಳೀಯರು. ಓಕೆ. ನಿಮ್ಮ ಮಗನೂ ಕೂಡ ರೆಸ್ಕ್ಯೂ ಮಾಡ್ಕೊಂಡು ಹೆಗಲ ಮೇಲೆ ಹೊತ್ಕೊಂಡ್ಬಂದ ಯಾರೋ ಸ್ಥಳೀಯರೊಬ್ಬರು? ಹೌದು. ಅದು ಆ್ಯಕ್ಚುಲಿ ನಾನು ಹೇಳಿದ್ನಲ್ಲ, ಅವನಿಗೆ ಸ್ವಲ್ಪ ಹೆಲ್ತು ಅಪ್ಸೆಟ್ ಆಗಿತ್ತು, ಮತ್ತು ಅದು ನಡ್ಕೊಂಡು ಬರೋವಂಥ ದಾರಿನೇ ಅಲ್ಲ. ನನಗೀಗ ಇದು ಮಾಡಿಕೊಂಡ್ರೆ ಅದಷ್ಟು ಒಂದು 2-3 ಕಿಲೋಮೀಟರ್ 4 ಕಿಲೋಮೀಟರ್ ಎಷ್ಟೋ ಆಗುತ್ತದು. ಅದು ಹೇಗೆ ನಾನು ಬಂದೆ ಕೆಳಗಡೆ ಅನ್ನೋದೇ, ಯಾಕಂದ್ರೆ ಆ ಕೊರಕಲು ಮಧ್ಯೆ ಇದು ಮಾಡಿ ಬಂದೆ ಅನ್ನೋದೇ ನನಗೂ ಗೊತ್ತಿಲ್ಲ. ಒಟ್ಟಿನಲ್ಲಿ ಬಂದ್ವಿ. ಭವಿಷ್ಯ ತುಂಬ ಕಾಡ್ತಾ ಇದೆ ಅಂತ, ಮುಂದಿನ ಭವಿಷ್ಯ ಹೇಗೆ ಅಂತ ಹೇಳಿ? ನನಗೆ ಯಾರೂ ಜೊತೆ ಇಲ್ಲಲ್ಲ, ನಾನೇ ಎಲ್ಲ ಡಿಸಿಷನ್ ತೊಗೊಳ್ಬೇಕು, ನೋಡ್ಬೇಕು. ಸ್ವಲ್ಪ ಎಲ್ಲ ಕಷ್ಟ ಇದೆ, ನೋಡೋಣ. ಕಠಿಣ ಹಾದಿ ಮುಂದಿದೆ ಅಂತ? ಕಠಿಣ ಹಾದಿ ಇದೆ, ನೋಡೋಣ ಏನು ಅಂತ. ಅದು ನಾನು ಯೋಚನೆ ಮಾಡಿದರೆ ತುಂಬ ಪ್ಯಾನಿಕ್ ಆಗ್ತೀನಿ, ಅದಕ್ಕೆ ನೋಡೋಣ ಏನಾಗುತ್ತೆ ಅಂತ ನೋಡೋಣ. ಕ್ಯಾಮ್ರಾಮನ್ ಶಶಿಕುಮಾರ್ ಜೊತೆ ಬಸವಗಣ್ವಿ, TV9 ಶಿವಮೊಗ್ಗ.